ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದಂಡಂ ದಶಗುಣಂ ಅನ್ನೋ ಗಾದೆ ಮಾತನ್ನ ನೀವೆಲ್ಲರೂ ಕೇಳಿರ್ತೀರಾ. ಆದ್ರೆ ಈ ಮಾತು ಬಾಂಗ್ಲಾದೇಶ್ಗೆ ಸರಿಯಾಗಿ ಸೂಟ್ ಆಗುತ್ತೆ. ಯಾರನ್ನ ಎಲ್ಲಿ ಇಡ್ಬೇಕು ಅನ್ನೋದು ನಮ್ಮ ಭಾರತಕ್ಕೆ ಚೆನ್ನಾಗಿ ಗೊತ್ತು. ಇದಕ್ಕಾಗಿ ನಾವು ಕೊಟ್ಟ ಏಟಿಗೆ ಬಾಂಗ್ಲಾದೇಶ್ ವಿಲವಿಲ ಒದ್ದಾಡ್ತಿದೆ. ಬಾಂಗ್ಲಾದೇಶ್ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿರೋ ವಿಷಯ ನಮ್ಗೆಲ್ರಿಗೂ ಗೊತ್ತು. ಜೀವ ಉಳಿಸಿಕೊಳ್ಳಲು ಶೇಖ್ ಹಸೀನಾ ಬಾಂಗ್ಲಾದೇಶ್ನ ಬಿಟ್ಟು ಭಾರತದಲ್ಲಿ ಅಡಗಿಕೊಳ್ತಾರೆ. ಇಷ್ಟೇ ಅಲ್ಲದೆ ಬಾಂಗ್ಲಾದೇಶ್ನಲ್ಲಿರುವ ಹಿಂದೂಗಳ ಮೇಲೆ ಅನೇಕ ದಾಳಿಗಳನ್ನ ಮಾಡ್ತಿದ್ದಾರೆ, ಅವರಿಗೆ ಹಿಂಸೆ ಕೊಡ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಭಾರತೀಯ ಕಂಪನಿ ಬಾಂಗ್ಲಾದೇಶ್ಗೆ ತನ್ನ ಪವರ್ ಏನು ಅನ್ನೋದನ್ನ ತೋರಿಸಿದೆ. 75 ವರ್ಷಗಳ ಹಿಂದೆ ಬಾಂಗ್ಲಾದೇಶ್ ಪಾಕಿಸ್ತಾನ್ನಿಂದ ಬೇರ್ಪಟ್ಟಿರೋ ವಿಷಯ ನಮ್ಗೆಲ್ರಿಗೂ ಗೊತ್ತು. ಹೀಗೆ ಬೇರ್ಪಡುವಾಗ ಆಗಿನ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶ್ಗೆ ತುಂಬಾ ಸಹಾಯ ಮಾಡ್ತಾರೆ. ಆ ಸಹಾಯವನ್ನು ಕೂಡ ಮರೆತ ಬಾಂಗ್ಲಾದೇಶ್ ಈಗ ನಮ್ಮ ಮೇಲೇನೆ ವಿಷ ಕಕ್ಕುತ್ತಿದೆ. ಬಾಂಗ್ಲಾದೇಶ್ಗೆ ಬೆವರಿಳಿಸಿದ ಆ ಕಂಪನಿ ಯಾವುದು, ಅದು ಬಾಂಗ್ಲಾದೇಶ್ಗೆ ಹೇಗೆ ಬುದ್ಧಿ ಕಲಿಸಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬಾಂಗ್ಲಾದೇಶ ಹೆಚ್ಚಾಗಿ ಬಟ್ಟೆಗಳ ವ್ಯಾಪಾರವನ್ನ ಮಾಡುತ್ತೆ. ತುಂಬಾ ಕಡಿಮೆ ಬೆಲೆಗೆ ಕ್ವಾಲಿಟಿಯಾಗಿರುವ ಬಟ್ಟೆಗಳು ಬಾಂಗ್ಲಾದೇಶ್ನಲ್ಲಿ ಸಿಗುತ್ತವೆ. ಬಾಂಗ್ಲಾದೇಶ್ ತಮ್ಮ ಕ್ವಾಲಿಟಿ ಬಟ್ಟೆಗಳಿಗೆ ಇಡೀ ವಿಶ್ವಾದ್ಯಂತ ಫೇಮಸ್ ಆಗಿದೆ. ಒಂದು ರೀತಿಯಾಗಿ ಹೇಳೋದಾದ್ರೆ ಬಟ್ಟೆಗಳನ್ನ ಮಾರಾಟ ಮಾಡುತ್ತಾ ಬಾಂಗ್ಲಾದೇಶ್ ಜೀವಿಸುತ್ತಿದೆ. ಬಾಂಗ್ಲಾದೇಶ್ನಿಂದ ಪ್ರೊಡ್ಯೂಸ್ ಆಗೋ ಕಾಟನ್ ಬೆಸ್ಟ್ ಕ್ವಾಲಿಟಿಯದ್ದಾಗಿರುತ್ತೆ. ಆದ್ರೆ ಈಗ ಹಿಂದೂಗಳು ಬಾಂಗ್ಲಾದೇಶವನ್ನ ಬಿಟ್ಟು ಹೋಗ್ಬೇಕು ಅಂತ ಅಲ್ಲಿ ಧರಣಿಗಳನ್ನ ಮಾಡ್ತಿದ್ದಾರೆ. ಬಾಂಗ್ಲಾದೇಶ್ನಲ್ಲಿ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಹಿಂದೂಗಳಿಗೆ ಪ್ರೆಸಿಡೆಂಟ್ ಆಫೀಸ್ ಇಂದ ಲೆಟರ್ ಬಂದಿದೆ. ಹಿಂದೂಗಳು ಬಾಂಗ್ಲಾದೇಶ್ನ ಬಿಟ್ಟು ಹೋಗ್ಬೇಕು ಅಂತ ಹಿಂದೂಗಳ ಮೇಲೆ ದಾಳಿಗಳನ್ನ ಹಲ್ಲೆಗಳನ್ನ ಮಾಡ್ತಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ. ಅಲ್ಲಿ ಹೊಸದಾಗಿ ಏರ್ಪಟ್ಟಿರೋ ಸರ್ಕಾರ ಇಂಡಿಯನ್ ಮಿನಿಸ್ಟ್ರಿಗಳ ಪ್ರೊಫೈಲ್ ನ ಶೇಖರಿಸಿದೆ. ಈ ವಿಷಯ UNO ವರೆಗೂ ಹೋಗಿದೆ. ಆದ್ರೆ ಶೀಘ್ರದಲ್ಲೇ ದಸರಾ ಹಬ್ಬ ಇರೋದ್ರಿಂದ ಅದರ ಬಗ್ಗೆನೇ ಹಿಂದೂ ಮಿನಿಸ್ಟ್ರಿಯ ಇನ್ಫಾರ್ಮೇಶನ್ ನ ಶೇಖರಿಸುತ್ತಿದ್ದೇವೆ ಅಂತ ಬಾಂಗ್ಲಾದೇಶ್ ಸರ್ಕಾರ ಹೇಳಿದೆ. ಇಲ್ಲಿ ಬಾಂಗ್ಲಾದೇಶ್ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಅನ್ನೋ ವಿಷಯ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಅಲ್ಲಿರುವ ಹಿಂದೂ ಜನರಿಗೆ ಈಗಲೂ ಕೂಡ ಹಲ್ಲೆ ಮಾಡ್ತಿದ್ದಾರೆ, ಅವರಿಗೆ ಹಿಂಸೆ ಕೊಡ್ತಿದ್ದಾರೆ. ಬಾಂಗ್ಲಾದೇಶ್ ನಮ್ಮ ದೇಶದೊಂದಿಗೆ ಮಾಡಿಕೊಂಡ MOಗಳನ್ನ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದೆ. ಇಂಡಿಯಾ ಔಟ್ ಅನ್ನೋ ಹೋರಾಟಗಳನ್ನ ಮಾಡ್ತಿದೆ. ಬಾಂಗ್ಲಾದೇಶ್ ನಮ್ಮ ಭಾರತದೊಂದಿಗೆ ಡೀಸೆಲ್ ಪೈಪ್ಲೈನ್ ಒಪ್ಪಂದವನ್ನ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದೆ. ಇಷ್ಟೆಲ್ಲ ವಿಷ ಕಕ್ಕುತ್ತಿರುವ ಬಾಂಗ್ಲಾದೇಶ್ಗೆ ನಮ್ಮ ಭಾರತೀಯ ಸರ್ಕಾರ ಬುದ್ಧಿ ಕಲಿಸಲು ಮುಂದಾಗಿದೆ. ನಮ್ಮ ಭಾರತದಲ್ಲಿ ರೈಮಂಡ್ ನಂತಹ ಹಲವಾರು ಕ್ಲಾತಿಂಗ್ ಕಂಪನಿಗಳಿವೆ. ನಮ್ಮ ಭಾರತಕ್ಕೆ ಸೇರಿದ ರೈಮಂಡ್ ಕಂಪನಿ ರೀಸೆಂಟ್ ಆಗಿ ಒಂದು ಅನೌನ್ಸ್ಮೆಂಟ್ ಮಾಡಿದೆ. ಅದೇನೆಂದ್ರೆ ಬಾಂಗ್ಲಾದೇಶಲ್ಲಿರುವ ನಮ್ಮ ಫ್ಯಾಕ್ಟರಿಗಳನ್ನ ಭಾರತಕ್ಕೆ ಶಿಫ್ಟ್ ಮಾಡ್ತೇವೆ ಅಂತ ರೇಮಂಡ್ ಕಂಪನಿಯ ಮ್ಯಾನೇಜರ್ ಹೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇಂಡಿಯಾ ಔಟ್ ಅನ್ನೋ ಹೋರಾಟಗಳನ್ನ ಮಾಡ್ತಾ ಇರೋದ್ರಿಂದ ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿರುವ ಹಿಂದೂ ಫ್ಯಾಕ್ಟರಿಗಳು ಭಾರತಕ್ಕೆ ಶಿಫ್ಟ್ ಆಗಿವೆ. ಈ ರೀತಿ ಕೇವಲ ರೈಮಂಡ್ ಕಂಪನಿ ಮಾತ್ರ ಒಂದೇ ಅಲ್ಲ, ಅನೇಕ ಕಂಪನಿಗಳು ಮಾಡ್ತಿವೆ. ಅಲ್ಲಿನ ಪೊಲಿಟಿಕಲ್ ಸಿಚುವೇಶನ್ ತುಂಬಾ ಕೆಟ್ಟದಾಗಿರೋ ವಿಷಯ ಅನೇಕ ಕಂಪನಿಗಳಿಗೆ ಅರ್ಥವಾಗಿದೆ. ಅಲ್ಲಿ ವ್ಯಾಪಾರ ಮಾಡೋದು ಸರಿಯಲ್ಲ ಅಂತ ಎಲ್ಲಾ ಕಂಪನಿಗಳಿಗೆ ಮನವರಿಕೆಯಾಗಿದೆ. ಬಾಂಗ್ಲಾದೇಶದಲ್ಲಿ ಅನೇಕ ವಿದೇಶಿ ಕಾಂಟ್ರಾಕ್ಟ್ ಗಳು ಇನ್ನೂ ಪೆಂಡಿಂಗ್ ನಲ್ಲಿ ಬಿದ್ದಿವೆ. ಝಾರಾ ಬ್ರಾಂಡ್ ಅನ್ನೋ ಹೆಸರನ್ನ ನೀವೆಲ್ಲರೂ ಕೇಳಿರ್ತೀರಾ. ಇದು ಭಾರತದಲ್ಲೊಂದೇ ಅಲ್ಲದೆ ವರ್ಲ್ಡ್ ವೈಡ್ ಆಗಿ ತುಂಬಾ ಫೇಮಸ್ ಆಗಿರೋ ಕ್ಲಾತಿಂಗ್ ಬ್ರಾಂಡ್ ಆಗಿದೆ. ಈ ಬ್ರಾಂಡ್ ನ ಬಟ್ಟೆಗಳು ಕೂಡ ಬಾಂಗ್ಲಾದೇಶ್ ನಲ್ಲೇ ತಯಾರಾಗುತ್ತಿದ್ವು. ಝಾರಾ ಕಂಪನಿಯ ಬಟ್ಟೆಗಳು ತುಂಬಾ ಕ್ವಾಲಿಟಿಯಾಗಿರ್ತವೆ ಮತ್ತು ತುಂಬಾ ದುಬಾರಿಯಾಗಿರ್ತವೆ. ಆದ್ರೆ ಈಗ ಈ ಕಂಪನಿ ಕೂಡ ಭಾರತದಲ್ಲಿನ ನೋಯ್ಡಾಗೆ ಶಿಫ್ಟ್ ಆಗ್ತಿದೆ. ಜರ್ಮನಿ, ನೆದರ್ಲ್ಯಾಂಡ್, ಪೋಲೆಂಡ್ ನಂತಹ ದೇಶಗಳಿಗೆ ಸಂಬಂಧಪಟ್ಟ ಅನೇಕ ಬ್ರಾಂಡ್ಗಳು ಕೂಡ ಬಾಂಗ್ಲಾದೇಶ್ನ ಬಿಟ್ಟು ಭಾರತದ ಕಡೆ ಮುಖ ಮಾಡ್ತಿವೆ. ಈ ಬ್ರಾಂಡ್ಗಳು ಹೆಚ್ಚಾಗಿ ತಿರುವೂರ್, ನೋಯ್ಡಾನಂತಹ ಸಿಟಿಗಳಿಗೆ ತಮ್ಮ ಫ್ಯಾಕ್ಟರಿಯನ್ನ ಶಿಫ್ಟ್ ಮಾಡ್ತಿವೆ. ಅಲ್ಲಿ ಆಡಿಟಿಂಗ್ ವರ್ಕ್ ನ ಈಗಾಗಲೇ ಪ್ರಾರಂಭಿಸಿವೆ. ಇದರಿಂದ ಭವಿಷ್ಯದಲ್ಲಿ ಈ ಕಂಪನಿಯ ಆರ್ಡರ್ ಗಳೆಲ್ಲ ಕೂಡ ಬಾಂಗ್ಲಾದೇಶ್ನ ಬಿಟ್ಟು ನಮ್ಮ ಭಾರತಕ್ಕೆ ಬರಲಿವೆ. ರೈಮಂಡ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಗೌತಮ್ ಸಿಂಘಾನಿಯಾರ್ ಅವರು ಬಾಂಗ್ಲಾದೇಶಲ್ಲಿರುವ ತಮ್ಮ ಫ್ಯಾಕ್ಟರಿಯನ್ನ ಭಾರತಕ್ಕೆ ಶಿಫ್ಟ್ ಮಾಡಿದ್ದಾರೆ. ಒಂದ್ ವೇಳೆ ಯಾವುದಾದ್ರೂ ದೊಡ್ಡ ದೊಡ್ಡ ದೇಶಗಳಿಂದ ಆರ್ಡರ್ ಗಳು ಬಂದ್ರೆ ತಮ್ಮ ಕಂಪನಿ ಇಂಡಿಯನ್ ಮೆಟೀರಿಯಲ್ ನಿಂದ ಆರ್ಡರ್ ನ ಡೆಲಿವರ್ ಮಾಡಲಿದೆ ಅಂತ ಅವರು ಹೇಳಿದ್ದಾರೆ. ಒಟ್ಟಾಗಿ ಬಾಂಗ್ಲಾದೇಶದಲ್ಲಿ ಏರ್ಪಟ್ಟಿರೋ ಈ ರಾಜಕೀಯ ಕೋಲಾಹಲಗಳು ಅನೇಕ ವಿದೇಶಿ ಕಂಪನಿಗಳಿಗೆ ತೊಂದರೆಯನ್ನ ಉಂಟು ಮಾಡ್ತಿವೆ. ರೈಮಂಡ್ ನಂತಹ ದೊಡ್ಡ ದೊಡ್ಡ ಭಾರತೀಯ ಕಂಪನಿಗಳು ತಮ್ಮ ಸ್ಥಾವರಗಳನ್ನ ಬಾಂಗ್ಲಾದೇಶದಲ್ಲಿ ಇಡಲು ಇಷ್ಟಪಡುತ್ತಿಲ್ಲ. ರೈಮಂಡ್ ಚೇರ್ಮನ್ ಆದ ಗೌತಮ್ ರವರು ಇನ್ನು ಹೇಳಿದ್ದೇನೆಂದ್ರೆ, ವಿಶ್ವದ ಮೂಲೆ ಮೂಲೆಗಳಿಂದ ನಮ್ಮ ಕಂಪನಿಗೆ ಅನೇಕ ಆರ್ಡರ್ ಗಳು ಬರ್ತಿವೆ. ಈ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳಲು ರೈಮಂಡ್ ಸಕಲ ವಿಧವಾಗಿ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ಇದಕ್ಕಾಗಿ ತಮ್ಮ ಯೂನಿಟ್ ನ ಭಾರತಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಮ್ಮ ಭಾರತದಲ್ಲಿರುವ ರೈಮಂಡ್ ಯೂನಿಟ್ ಪ್ರತಿ ವರ್ಷ 7.5 ಮಿಲಿಯನ್ ನಷ್ಟು ಜಾಕೆಟ್ಸ್, ಟ್ರೌಸರ್ಸ್, ಶರ್ಟ್ಸ್ ನ ತಯಾರಿಸುತ್ತಿದೆ. ಭಾರತ
ಭಾರತವೊಂದೇ ಅಲ್ಲದೆ ಇಥಿಯೋಪಿಯಾ ಅನ್ನೋ ದೇಶದಲ್ಲೂ ಕೂಡ ರೈಮಂಡ್ ಕಂಪನಿಗೆ ಸೇರಿದ ಒಂದು ಪ್ರೊಡಕ್ಷನ್ ಯೂನಿಟ್ ಇದೆ. ಅಲ್ಲಿ 3.2 ಮಿಲಿಯನ್ ಅಷ್ಟು ಪ್ರಾಡಕ್ಟ್ ಗಳು ಪ್ರತಿ ವರ್ಷ ಸಿದ್ಧವಾಗ್ತವೆ. ಬಾಂಗ್ಲಾದೇಶದಿಂದ ತನ್ನ ಫ್ಯಾಕ್ಟರಿಯನ್ನ ಭಾರತಕ್ಕೆ ಶಿಫ್ಟ್ ಮಾಡಿದ್ರೆ ತಮ್ಮ ಕಂಪನಿ ಮತ್ತಷ್ಟು ಲಾಭದ ಕಡೆ ಮುಖ ಮಾಡುತ್ತೆ ಅಂತ ಗೌತಮ್ ರವರು ಹೇಳಿದ್ದಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಎಂತಹ ಸ್ಟೆಪ್ ನ ತೆಗೆದುಕೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಬಾಂಗ್ಲಾದೇಶ್ಗೆ ದೊಡ್ಡ ಗುಣಪಾಠ ಕಲಿಸೋದ್ರಲ್ಲಿ ನಮ್ಮ ಭಾರತ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಡಿಪ್ಲೊಮ್ಯಾಟಿಕ್ ಆಗಿ ವ್ಯವಹಾರ ಮಾಡೋದ್ರಿಂದ ನಮ್ಮ ಭಾರತ ಇಂದಿಗೂ ಕೂಡ ಅನೇಕ ದೇಶಗಳೊಂದಿಗೆ ಒಳ್ಳೆ ಸ್ನೇಹ ಸಂಬಂಧವನ್ನ ಹೊಂದಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಚೀನಾ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಅನೇಕ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಚೀನಾದಿಂದ ಬೇರೆ ದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿವೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಕ್ರೌರ್ಯದ ಹಿಂದೆ ಚೀನಾದ ಹಸ್ತ ಇರೋ ವಿಷಯ ಎಲ್ರಿಗೂ ಗೊತ್ತು. ಆದ್ರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂಸೆಗಳ ಕಾರಣದಿಂದ ಅನೇಕ ಕಂಪನಿಗಳು ಆ ದೇಶವನ್ನ ಬಿಟ್ಟು ಹೋಗ್ತಿವೆ. ಯಾಕಂದ್ರೆ ಮುಂದೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಆ ಕಂಪನಿಗಳು ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಕಸ್ಟಮರ್ಸ್ ಗೆ ಮೆಟೀರಿಯಲ್ ನ ಸಪ್ಲೈ ಮಾಡುವಲ್ಲಿ ವಿಫಲವಾದ್ರೆ ಭಾರಿ ನಷ್ಟವನ್ನ ಎದುರಿಸಬೇಕಾಗುತ್ತೆ. ತಮ್ಮ ವಿಶ್ವಾಸವನ್ನ ಕಳೆದುಕೊಳ್ತಾರೆ. ಇದಕ್ಕಾಗಿ ಅನೇಕ ದೇಶಗಳು ಬಾಂಗ್ಲಾದೇಶನ ಬಿಟ್ಟು ಬೇರೆ ದೇಶಗಳಲ್ಲಿ ವ್ಯಾಪಾರ ಮಾಡಲು ನಿರ್ಧರಿಸಿವೆ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ಅದೇನೆಂದ್ರೆ, ಬಾಂಗ್ಲಾದೇಶದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ತುಂಬಾ ಸ್ಟ್ರಾಂಗ್ ಆಗಿದೆ. ಪ್ರಪಂಚ ವ್ಯಾಪ್ತವಾಗಿ ಅನೇಕ ಕಂಪನಿಗಳು ಬಾಂಗ್ಲಾದೇಶದಲ್ಲಿ ತಮ್ಮ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನ ನಿರ್ಮಿಸಿಕೊಂಡಿವೆ. ಟೆಕ್ಸ್ಟೈಲ್ ಪ್ರೊಡಕ್ಷನ್ ಅಲ್ಲಿ ಹಾಗೂ ಸೇಲ್ಸ್ ಅಲ್ಲಿ ಬಾಂಗ್ಲಾದೇಶನ ಹಿಂದಿಕ್ಕಲು ಭಾರತಕ್ಕೂ ಕೂಡ ಸಾಧ್ಯವಾಗಲಿಲ್ಲ. 2024ಕ್ಕೂ ಮುಂಚೆ ಬಾಂಗ್ಲಾದೇಶನಲ್ಲಿ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ 9.7 ಬಿಲಿಯನ್ ಅಷ್ಟಿತ್ತು. ಆದ್ರೆ ನಮ್ಮ ಭಾರತದಲ್ಲಿ ಕೇವಲ 3.9 ಬಿಲಿಯನ್ ಅಷ್ಟು ಪ್ರೊಡಕ್ಷನ್ ಇತ್ತು. ಆದ್ರೆ ಈಗ ಇದು ಪೂರ್ತಿಯಾಗಿ ಬದಲಾಗ್ತಿದೆ. ಇದಕ್ಕೆ ಕಾರಣ ಭಾರತ ಪೊಲಿಟಿಕಲ್ ಆಗಿ ಸ್ಟೇಬಲ್ ಆಗಿರೋದು ಅಂತ ಹೇಳಬಹುದು. ಬಾಂಗ್ಲಾದೇಶದಲ್ಲಿರುವ ಟೆಕ್ಸ್ಟೈಲ್ ಕಂಪನಿಗಳೆಲ್ಲ ಭಾರತದ ಕಡೆ ಮುಖ ಮಾಡ್ತಿವೆ. ಬಾಂಗ್ಲಾದೇಶದಲ್ಲಿ ಅನೇಕ ಉತ್ತಮವಾದ ಫ್ಯಾಕ್ಟರಿಗಳಿವೆ. ಅದರೊಂದಿಗೆ ರಾ ಮೆಟೀರಿಯಲ್ ಕೂಡ ತುಂಬಾ ಕ್ವಾಲಿಟಿಯಾಗಿ ಸಿಗುತ್ತೆ. ಫ್ಯಾಕ್ಟರಿಗಳು ಆ ರಾ ಮೆಟೀರಿಯಲ್ ನ ಕೊಂಡುಕೊಳ್ತವೆ. ಫ್ಯಾಕ್ಟರಿಗಳಿಗೆ ರಾ ಮೆಟೀರಿಯಲ್ ರೈತರು ಬೆಳೆದ ಹತ್ತಿಯಿಂದ ಸಿಗುತ್ತೆ. ಆದ್ರೆ ಆ ಫ್ಯಾಕ್ಟರಿಗಳಿಗೆ ಆರ್ಡರ್ ಗಳು ಬಂದಾಗ ಮಾತ್ರ ಆ ರಾ ಮೆಟೀರಿಯಲ್ ನ ರೈತರಿಂದ ಕೊಂಡುಕೊಳ್ತವೆ. ಆದ್ರೆ ಈಗ ಈ ಕಂಪನಿಗಳು ಭಾರತಕ್ಕೆ ಶಿಫ್ಟ್ ಆಗ್ತಿವೆ. ಇದರಿಂದ ಬಾಂಗ್ಲಾದೇಶದಲ್ಲಿರುವ ಫ್ಯಾಕ್ಟರಿಗಳಿಗೆ ಬರೋ ಆರ್ಡರ್ ಗಳ ಪ್ರಮಾಣ ತುಂಬಾ ಕಡಿಮೆಯಾಗುತ್ತೆ. ರಾ ಮೆಟೀರಿಯಲ್ ನ ಉತ್ಪತ್ತಿ ಮಾಡೋ ರೈತರು ಕೂಡ ತಮ್ಮ ಹತ್ತಿಯನ್ನ ಭಾರತಕ್ಕೆ ಮಾರಾಟ ಮಾಡ್ತಾರೆ. ಹೀಗೆ ಯಾವ ವಿಧದಲ್ಲಿ ನೋಡಿದ್ರು ಕೂಡ ನಮ್ಮ ದೇಶ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಮ್ಯಾಗ್ನೆಟ್ ಆಗಿ ಬದಲಾಗಿದೆ. ಶೀಘ್ರದಲ್ಲೇ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಭಾರತ ದೇಶ ಬಾಂಗ್ಲಾದೇಶವನ್ನ ಹಿಂದಿಕ್ಕುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅರ್ವನ್ ಮಿಲ್ಸ್, KPR ಮಿಲ್ಸ್, ವರ್ಧಮಾನ್ ಟೆಕ್ಸ್ಟೈಲ್ಸ್, ರೈಮಂಡ್ ನಂತಹ ಭಾರತೀಯ ಕಂಪನಿಗಳಿಗೆ ಭಾರಿ ಲಾಭ ಉಂಟಾಗುತ್ತೆ. ಗುಜರಾತ್ ಅಲ್ಲಿನ ಸೂರತ್, ಪಂಜಾಬ್ ನಲ್ಲಿನ ಲುಧಿಯಾನ, ತಮಿಳುನಾಡಿನ ತ್ರಿಪುರಾದಂತಹ ಪ್ರದೇಶಗಳಲ್ಲಿರುವ ಫ್ಯಾಕ್ಟರಿಗಳಿಗೆ ಹೊಸ ಆರ್ಡರ್ಗಳು ಬಂದಿವೆ. ಈ ಫ್ಯಾಕ್ಟರಿಗಳಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ. ನಮ್ಮ ದೇಶದ ತಂಟೆಗೆ ಬಂದ್ರೆ ಏನಾಗುತ್ತೆ ಅನ್ನೋದು ಈಗ ಬಾಂಗ್ಲಾದೇಶ್ಗೆ ಮನವರಿಕೆಯಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.